ಆಸ್ಪತ್ರೆ ಕೇಳಿದ್ದಕ್ಕೆ ನಾಲಿಗೆ ಹರಿಬಿಟ್ಟ ಶಾಸಕ ದೇಶಪಾಂಡೆ ವಿರುದ್ಧ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹಳಿಯಾಳ ಶಾಸಕನ ಮಾತಿಗೆ ಕೋಲಾರ ರೈತ ಮುಖಂಡರು ಕಿಡಿಕಾರಿದ್ದಾರೆ. ಆಸ್ಪತ್ರೆ ಕೇಳಿದ್ರು, ಇನ್ನೇನು ಕೇಳಿದ್ರು ಅವರು? ಸುಸಜ್ಜಿತವಾದಂತಹ ಹೆರಿಗೆ ಆಸ್ಪತ್ರೆ ಕೇಳಿದ್ರು. ಅದಕ್ಕೆ ಈ ರೀತಿಯಾಗಿ ಉತ್ತರ ಕೊಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಹಳಿಯಾಳ ಶಾಸಕನ ಮಾತಿಗೆ ಕೋಲಾರ ರೈತ ಮುಖಂಡರು ಕಿಡಿಕಾರ್ತಾ ಇದ್ದಾರೆ. ಮಹಿಳೆಯರ ಬಗ್ಗೆ ಒಬ್ಬ ಹಿರಿಯ ಶಾಸಕ ಬಳಸಿರುವ ಪದ ಸರಿ ಇಲ್ಲ. ಕೂಡಲೇ ಬಹಿರಂಗವಾಗಿ ಆರ್ ವಿ ದೇಶಪಾಂಡೆ ಕ್ಷಮೆಯಾಚಿಸಬೇಕು, ಇಲ್ಲವಾದರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಮನೆಯಲ್ಲಿರಿ. ರಾಧಾ ಹಿರೇಗೌಡರವರು ತಮ್ಮ ಸ್ವಂತಕ್ಕೆ ಆಸ್ಪತ್ರೆಯನ್ನ ಕೇಳಲಿಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣಿ ಆರ್ ವಿ ದೇಶಪಾಂಡೆ ಅವರು ಒಬ್ಬ ಮಹಿಳಾ ಸಂಪಾದಕರ ಬಗ್ಗೆ ಮಾತಾಡಿರುವಂಥ ಒಂದು ಭಾಷೆ ನಮಗೆ ಒಂದು ರೀತಿಯಲ್ಲಿ ಅಮಾನುಷ್ಯ, ಒಂದು ಕೆಟ್ಟ ಒಂದು ಪರಂಪರೆಯನ್ನು ನಮ್ಮ ಹಿರಿಯರು ಹಾಕ್ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಏಕೆ ಅಂತಂದರೆ ಅವರು ಹಳಿಯಾಳಕ್ಕೆ ಒಂದು ಹಾಸ್ಪಿಟ್ಲ್ ಕೇಳೋದೇ ಒಂದು ದೊಡ್ಡ ತಪ್ಪು ಅನ್ನೋ ರೀತಿಯಲ್ಲಿ ಒಂದು ಹೆಣ್ಣು ಮಗಳನ್ನ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲದೆ ಮಾತಾಡಿರುವಂಥದ್ದು ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಹಿರಿಯ ರಾಜಕಾರಣಿಗಳು ಮತ್ತು ಮಂತ್ರಿಗಳು ಆಗಿರೋಂಥವ್ರು ಇದು ಭಾಳ ಅಮಾನುಷ್ಯವಾಗಿದೆ. ಕೂಡಲೇ ಏನು ರಾಜ್ಯದ ಮಹಿಳೆಯರಿಗೆ ಕ್ಷಮೆ ಕೇಳಬೇಕು, ಮಹಿಳಾ ವರ್ಗಕ್ಕೆ ಕ್ಷಮೆ ಕೇಳಬೇಕು. ಏನಿವತ್ತು ಈಗೀಗ ನಾವು ನೋಡ್ತಾ ಇದ್ದೀವಿ, ರಾಜಕಾರಣದಲ್ಲಿ ಇರುವಂಥ ವ್ಯಕ್ತಿಗಳು ಪದೇ ಪದೇ ಈ ರೀತಿಯಾದಂಥ ಲೂಸ್ ಟಾಕ್ಸ್, ಒಂದು ರೀತಿಯಲ್ಲಿ ಕೆಟ್ಟ ಭಾಷೆಗಳನ್ನ ಬಳಸುವಂಥದ್ದು ಮತ್ತು ಕೆಟ್ಟ ಮಾತುಗಳನ್ನ ಮಾತಾಡುವಂಥದ್ದು, ಒಂದು ಸಮುದಾಯಕ್ಕೆ ಕೆಟ್ಟ ರೀತಿಯಲ್ಲಿ ಮಾತಾಡುವಂಥದ್ದು ಇದು ಆಗ್ತಾ ಇದೆ. ಆದರೆ ನಾವು ದೇಶಪಾಂಡೆ ಅವರ ಬಾಯಲ್ಲಿ ಈ ರೀತಿಯಾದಂಥ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಶಾಸಕರು ಏನಿದ್ದಾರೆ ಆರ್ ವಿ ದೇಶಪಾಂಡೆ ಅವರು ಇವತ್ತು ಹಿರಿಯ ಪತ್ರಕರ್ತೆ ಒಂದು ಮಹಿಳೆ ಅಂತ ಕೂಡ ನೋಡದೆ ಇವತ್ತು ಅವರು ಆ ಜಿಲ್ಲೆಗೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು, ಅಲ್ಲಿ ಮಳೆ ಬಿದ್ರೆ ಪ್ರವಾಹ ಬಂದ್ರೆ ಒಂದು ಹೆರಿಗೆ ಕೂಡ ಹೆರಿಗೆ ಮಾಡಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ, ಹೆರಿಗೆಗೆ ಕೂಡ ದೂರದಿಂದ ಪ್ರವಾಹ ಬಂದ್ರೆ ಪ್ರವಾಹದಲ್ಲಿ ಹರ್ಕೊಂಡು ಹೋಗ್ಬೇಕು ಅಂತ ಪ್ರಶ್ನೆಯನ್ನ ಕೇಳುವಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಇವತ್ತೇನು ಇಲ್ಲಿ ಹಳಿಯಾಳ ತಾಲೂಕಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು, ಹೆರಿಗೆ ಮತ್ತು ಮಹಿಳೆ ಮತ್ತು ಮಕ್ಕಳಿಗೆ ಏನು ಹಾಸ್ಪಿಟ್ಲ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಹಿರಿಯ ಪತ್ರಕರ್ತೆ ರಾಧಾ ಹಿರೇಗೌಡರು ಕೇಳ್ತಾರೆ. ಈ ಪ್ರಶ್ನೆಗೆ ಒಂದು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಉಡಾಪೆ ಉತ್ತರವನ್ನ ಅಲ್ಲಿ ಕೊಡ್ತಾರೆ. ಏನಂತಂದ್ರೆ ನಿನಗೆ ಏನಾದ್ರು ಹೆರಿಗೆ ಇದ್ರೆ ಮಾಡಿಸ್ಬಿಡ್ತೀನಿ ಬನ್ನಿ ಅಂತ ಬಾ ಅಂತ, ಅದು ಏಕವಚನದಲ್ಲಿ ಮಾತಾಡ್ತಾರೆ. ಈ ಏಕವಚನ ಇಷ್ಟು ವಯಸ್ಸಾಗಿರುವಂತ ಆರ್ ವಿ ದೇಶಪಾಂಡೆ ಶಾಸಕರಿಗೆ ಕನಿಷ್ಠ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಇಲ್ವಾ ಅನ್ನೋದು ಇವತ್ತು ನಮ್ಮೆಲ್ಲರ ಪ್ರಶ್ನೆ. ಯಾಕಂತಂದ್ರೆ